ದೀಪ ಸಮಾಧಾನ ಮಾಡಿಕೊ. ನಮ್ಮ ಮಗು ಎಲ್ಲೇ ಇದ್ದರು ಇಂದಲ್ಲ ನಾಳೆ ಬಂದೇ ಬರ್ತಾನೆ ದೀಪ, ಬಂದೇ ಬರ್ತಾನೆ. ಅಮ್ಮ ಏನಾಯ್ತಮ್ಮ ಹೀಗೆ ಕೇಳ್ತಾ ನಿಂತಿದ್ದೀರಾ? ಏನಾಯ್ತಪ್ಪ ಹೇಳು. ಏನಂತ ಹೇಳಲಪ್ಪ ಶಿವ, ಏನಂತ ಹೇಳಲಿ? ಅಮ್ಮ ನೀನಾದ್ರೂ ಹೇಳಮ್ಮ, ಯಾವ ಕಾರಣಕ್ಕಾಗಿ ಹೇಳ್ತಾ ನಿಂತಿದ್ದೀರಂತ? ನಾನಿಲ್ಲದ ಸಮಯ ನೋಡಿ ಯಾವನಾದ್ರೂ ಮುಂಡೆ ಮಗ ಬಂದು ನಿಮ್ಮ ಮೇಲೆ ಕೈ ಮಾಡಿದ್ದೇನೆ? ಹೇಳಮ್ಮ ಹೇಳು. ಇಲ್ಲಪ್ಪ, ಅಂಥದ್ದೇನು ನಡೆದಿಲ್ಲ. ನಿಮ್ಮ ತಮ್ಮನನ್ನು ತೊಟ್ಟಿಲಲ್ಲಿ ಹಾಕಿ ಅವನ ಬರ್ತಡೆಗೆ ಅಂತ ಊರಲ್ಲಿರೋ ಎಲ್ಲ ಜನರಿಗೆ ಹೇಳಿ ಬರ್ಬೇಕಂತ ಹೋಗಿದ್ವಿ. ನಾವು ಹೋಗಿ ಬರೋ ಅಷ್ಟರಲ್ಲಿ ತೊಟ್ಟಿಲಲ್ಲಿ ನಿಮ್ಮ ತಮ್ಮನ ಕಾಣಿಸ್ತಿಲ್ಲ. ಅಷ್ಟು ಅಮ್ಮ ಏನು ಹೇಳ್ತಿದ್ಯಮ್ಮ ನೀನು? ಏನು ಹೇಳ್ತಿದ್ಯಾ? ಇದೆಂದ ಪಾಪಿ ಲೋಕಪ್ಪ, ಇದೆಂದ ಪಾಪಿ ಲೋಕ. ಈ ಕರ್ಮ ತುಂಬಿದ ಮನೆಯಲ್ಲಿ ಕರ್ಮದ ಕಾಲಸ್ಥಾನ ನಡೀತಿರಲ್ಲ. ಇದ್ಯಾವ ನ್ಯಾಯ? ಇದ್ಯಾವ ನ್ಯಾಯ? ಶಿವ, ಈ ನಿನ್ನ ತಮ್ಮನನ್ನು ಇನ್ನು ಎಲ್ಲಿ ಅಂತ ಹುಡುಕೋದಪ್ಪ, ಎಲ್ಲಿ ಅಂತ ಹುಡುಕೋದು? ಅದಕ್ಕೂ ಒಂದು ದಾರಿ ಇದೆ ಅಪ್ಪ, ಅದಕ್ಕೂ ಒಂದು ದಾರಿ ಇದೆ. ಆ ದಾರಿ ಸಿಕ್ಕಾಗ ನನ್ನ ತಮ್ಮ ಬದುಕಿದ್ರೆ ಖಂಡಿತ ಸಿಕ್ಕೇ ಸಿಗುತ್ತಾನಪ್ಪ, ಖಂಡಿತ ಸಿಕ್ಕೇ ಸಿಗುತ್ತಾನೆ. ಇನ್ಯಾವ ಕಾರಣಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರಬಾರದು. ನೀವು ಹೀಗೆ ಅಳುತ್ತಾ ನಿಂತರೆ ನನ್ನ ಮೇಲೆ ಹಣೆಯದಿತ್ತು. ಆ ನನ್ನ ತಮ್ಮ ಈ ನನ್ನ ತಾಯಿಯ ಪುಣ್ಯದ ಗರ್ಭದಲ್ಲಿ ಜನಿಸಿದ ಮಗನಪ್ಪ, ಪುಣ್ಯದ ಗರ್ಭದಲ್ಲಿ ಜನಿಸಿದ ಮಗ. ಹಾಗಾದ್ರೆ ಶಿವು, ನೀನು ಹೇಳಿದ ಮಾತು ಸತ್ಯವೇನಪ್ಪ? ಹೇಳು ಶಿವು, ಹೇಳು. ಸತ್ಯವಾಗಲು ಹೇಳುತ್ತೇನಮ್ಮ, ನೀನು ನಿಂತಿರುವ ಭೂಮಿಯ ತಾಯಿ ಮೇಲಾನೆ, ಈ ತಂಪು ತಂಗಾಯಿಯ ಮೇಲಾನೆ, ನಾಳೆ ಹುಟ್ಟುವ ಸೂರ್ಯನ ಮೇಲಾನೆ ನನ್ನ ತಮ್ಮ ಖಂಡಿತ ಸಿಕ್ಕೇ ಸಿಗುತ್ತಾನಮ್ಮ, ಸಿಕ್ಕೇ ಸಿಗುತ್ತಾನೆ. ಬನ್ನಿ ಅಪ್ಪ, ಹೋಗೋಣ. ಶಿವ, ಅಷ್ಟೊಂದು ಸರಳವಾಗಿ ಆ ನಿನ್ನ ತಮ್ಮನನ್ನು ಹೇಗೆ ಬರೆಯುವುದಪ್ಪ? ಮರೆಯಬೇಕಪ್ಪ, ಮರೆಯಲೇಬೇಕು. ಯಾಕೆಂದರೆ ನನ್ನ ತಮ್ಮನನ್ನು ಯಾರೋ ಒಬ್ಬ ಕ್ರೂರ ರಾಕ್ಷಸ ಕದ್ದುಕೊಂಡು ಹೋಗಿರಬಹುದು. ಆ ಕ್ರೂರ ರಾಕ್ಷಸರ ಹುಡುಕಿ ರುಂಡ ಚಂದಾಗಿ ನನ್ನ ತಮ್ಮ ನಮ್ಮ ಹತ್ತಿರ ಬಂದೇ ಬರ್ತಾನಪ್ಪ, ಬಂದೇ ಬರ್ತಾನೆ. ಬನ್ನಿಯಪ್ಪ, ಹೋಗೋಣ. ಆಯ್ತು ನಡಿಯಪ್ಪ.